ವೆಲ್ಕಮ್ ಕರ್ನಾಟಕ. ಎಲ್ಲರಿಗೂ ಕರ್ನಾಟಕ ಸ್ವಾಗತ. ಕ್ರೆಡಿಟ್ ಕಾರ್ಡ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಕ್ರೆಡಿಟ್ ಕಾರ್ಡ್ ಯಾವ ಥರ ವರ್ಕ್ ಆಗುತ್ತೆ, ಕ್ರೆಡಿಟ್ ಕಾರ್ಡ್ ಯಾವ ಥರ ಯೂಸ್ ಆಗುತ್ತೆ, ಯಾವ ಥರ ಅಮೌಂಟ್ ಡ್ರಾ ಆಗುತ್ತೆ, ATMಲ್ಲಿ ಯಾವ ಥರ ಡ್ರಾ ಆಗುತ್ತೆ, ನಿಮ್ಗೆ ಯಾವ ಮಂತಲ್ಲಿ ಕಟ್ಟಬೇಕು, SBI ಕ್ರೆಡಿಟ್ ಕಾರ್ಡ್ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ. ಹಲವಾರು ಮಾಹಿತಿ ಇದೆ. ನೀವು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಹಲೋ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಲ್ಲ ಸೊ ಇವತ್ತು ನಾವು ನಿಮಗೆ SBI ಕ್ರೆಡಿಟ್ ಕಾರ್ಡ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ನನಗೂ 6 ಮಂತ್ ಎಕ್ಸ್ಪೀರಿಯನ್ಸ್ ಇದೆ ಕ್ರೆಡಿಟ್ ಕಾರ್ಡ್ ಬಗ್ಗೆ. ಕೆಲವು SBI ಕ್ರೆಡಿಟ್ ಕಾರ್ಡ್ ಬಗ್ಗೆ ಇವತ್ತು ನಾವು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀವಿ, ಆಯಿತಾ. ಸೊ ಕೆಲವರು ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೀನಿ, ಸಿಕ್ಕಾಬಟ್ಟ ಏನೇನೋ ಹೇಳ್ತಾರೆ, ಏನೇನೋ ಎದುರ್ಸಾಕ್ಬಿಡ್ತಾರೆ. ಇಂಟ್ರೆಸ್ಟ್ ಹಂಗೆ ಬರುತ್ತೆ ಪಿಂಡ ಬರುತ್ತೆ ಅಂತ. ನನಗಂತೂ ಕೇಳಿಸ್ಕೊಂಡು ನಾನು ಎದುರಾಗ್ಬಿಟ್ಟಿದ್ದೆ SBI ಕಾರ್ಡ್ ಬಗ್ಗೆ. ಬಟ್ ಏನೂ ಇಲ್ಲ, ವೆರಿ ಸಿಂಪಲ್. ಬಡ್ಡಿ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಬಟ್ ಅದನ್ನು ಮೇಂಟೈನ್ ಮಾಡಬೇಕು ಕರೆಕ್ಟ್. ಅದೇ ಡೇಟಿಗೆ ಕರೆಕ್ಟಾಗಿ ಮೇಂಟೈನ್ ಮಾಡಿದರೆ ನಿಮಗೆ ಕರೆಕ್ಟ್ ಅದೇ ಡೇಟಿಗೆ, ಯಾವ ಡೇಟಿಗೆ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ನಿಮಗೆ ಯಾವುದೇ ಥರ ಬಡ್ಡಿ ಇರೋಲ್ಲ. ಏನಿಲ್ಲ, ವೆರಿ ಸಿಂಪಲ್. ಮೆಸೇಜ್ ಕಳಿಸ್ತಾರೆ, ಮೆಸೇಜ್ನ ಫಾಲೋ ಮಾಡಿ. ಆಮೇಲೆ ಒಂದು ಅಲಾರಾಮ್ ಇಟ್ಕೊಳ್ಳಿ. ನಿಮಗೆ ಈ ಡೇಟಿಗೆ ಬರುತ್ತೆ ಅಂದರೆ ಆ ಡೇಟಿಗೆ ಅಲಾರಾಮ್ ಇಟ್ಕೊಳ್ಳಿ. ನಿಮಗೆ ಈಸಿಯಾಗಿ SBI ಕಾರ್ಡ್ ಬಗ್ಗೆ ತೊಗೊಳ್ಬೋದು. SBI ಕಾರ್ಡ್ ಅಂತಲ್ಲ, ಕ್ರೆಡಿಟ್ ಕಾರ್ಡ್, ಟೋಟಲಿ ಕ್ರೆಡಿಟ್ ಕಾರ್ಡ್ ಬಗ್ಗೆ ನಿಮಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ನನಗೆ SBI ಕ್ರೆಡಿಟ್ ಕಾರ್ಡ್ ಬಗ್ಗೆ ನನಗೆ ಅನುಭವ ಜಾಸ್ತಿ ಇದೆ. ಸೊ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಶುರು ಮಾಡೋಣ ಇವಾಗ. ಸೊ ಇದರಲ್ಲಿ ನೀವು ಕ್ರೆಡಿಟ್ ಕಾರ್ಡ್ ಆ್ಯಪ್ ಅಂತ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. SBI ಕ್ರೆಡಿಟ್ ಕಾರ್ಡ್ ಅಂತ ಆ್ಯಪ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ಅದರಲ್ಲೆಲ್ಲ ಮಾಹಿತಿ ನಿಮಗೆ ಗೊತ್ತಾಗುತ್ತೆ, ಎಷ್ಟು ಏನೇನು ಅಂತ. ಸೊ ಇವಾಗ ಹೇಳಬೇಕಾದ್ರೆ ಇದು ನಿಮ್ಮ ಕ್ರೆಡಿಟ್ ಕಾರ್ಡ್ ಅಂತ. ಸೊ ಇದರಲ್ಲಿ ನಿಮಗೆ 50,000 ರೂಪಾಯಿ ಲಿಮಿಟ್ ಕೊಟ್ಟಿರ್ತಾರೆ. ಎಷ್ಟು? 50,000 ರೂಪಾಯಿ ಅವೈಲೇಬಲ್ ಲಿಮಿಟ್ ಕೊಟ್ಟಿರ್ತಾರೆ, ಆಯಿತಾ. ಸೊ ಇದರಲ್ಲಿ ಹೆಂಗೆ ಅಂದರೆ, ಇದರಲ್ಲಿ ನೀವು 10,000 ಮಾತ್ರ ATMಲ್ಲಿ ಡ್ರಾ ಮಾಡ್ಬೋದು, ಕ್ಯಾಶ್ ತೊಗೊಳ್ಬೋದು. ಅಥವಾ ನೀವು ಆ್ಯಪಲ್ಲಿ ಚೆಕ್ ಮಾಡ್ಕೊಬೇಕಾಗುತ್ತೆ, ಎಷ್ಟು ಲಿಮಿಟ್ ಇದೆ ಕ್ಯಾಶು ಅಂತ ಚೆಕ್ ಮಾಡ್ಕೊಬೇಕಾಗುತ್ತೆ, ಆಯಿತಾ. ಆಮೇಲೆ ಇನ್ನು 40,000 ಇದೆಯಲ್ಲ, ಈ 40,000 ನೀವು ಈ ಅಂಗಡಿಗಳಲ್ಲಿ ಸ್ವೈಪ್ ಮಾಡಬೇಕಾಗುತ್ತೆ. ಅಂದರೆ TV ತೊಗೊಳ್ಬೋದು, ಫ್ರಿಜ್ ತೊಗೋಬೋದು, ವಾಟರ್ ಫಿಲ್ಟರ್ ತೊಗೋಬೋದು, ಸೋಫಾ ತೊಗೋಬೋದು, ಎಷ್ಟೊಂದು ಥರ ಇರ್ತದೆ. ಸೊ ಅವರಲ್ಲಿ ಸ್ವೈಪಿಂಗ್ ಮಿಷಿನ್ ಇದ್ದರೆ ಮಾತ್ರ ಈ 40,000 ಕ್ರೆಡಿಟ್ ಕಾರ್ಡಲ್ಲಿ ಸ್ವೈಪ್ ಮಾಡೋಕ್ಕಾಗೋದು, ಆಯಿತಾ. ಸೊ ಇಲ್ಲ ನಿಮಗೆ ಕ್ಯಾಶ್ ಬೇಕು, ಒಂದು ಸ್ವಲ್ಪ ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ರೆ ಅಂಗಡಿಯವ್ರ ಕೈಯಲ್ಲಿ ಏನಾದರೂ ಒಂದು ಅಡ್ಜಸ್ಟ್ಮೆಂಟ್ ಮಾಡಿಸಿ, ಅಂಗಡಿಯವ್ರ ಕೈಯಲ್ಲಿ ಸೊ ಅದನ್ನು ಕ್ಯಾಶ್ ಬೇಕು ಹಂಗೆ ಬೇಡ ಅಂತ ಹೇಳಿದ್ರೆ ಅವರೇ ಏನಾದ್ರು ಅಂದರೆ ನಿಮ್ಗೆ ಅಂಗಡಿಯವ್ರು ಸ್ವಲ್ಪ ಪರಿಚಯ ಇರಬೇಕು, ಅವ್ರ ಜೊತೆ ಸ್ವಲ್ಪ ಮಾತಾಡಬೇಕು. ಏನಾದ್ರು ಮಾಡಿದರೆ ಅವ್ರು ಕ್ಯಾಶ್ ಕೊಡ್ತಾರೆ. ಅಂದರೆ ಅವರು TV ತಗೊಂಡಂಗೆ ಲೆಕ್ಕ, ನಮಗೆ TV ಕೊಡಿಸ್ತಾರೆ, ಲೆಕ್ಕ ತಗೋಬೇಕು ಆ ಥರ ನಿಮಗೆ ಕ್ಯಾಶ್ ಬೇಕಾದ್ರೆ. ಸೊ ಇದೊಂದು ಪಾಯಿಂಟ್ ಮುಗಿತಾ. ಸೊ ಇವಾಗ ನಾವು 40,000ಗೆ ಒಂದು TV ತೊಗೊಂಡಿರ್ತೀವಿ ಅಂತ ಅಂದ್ಕೊಳ್ಳೋಣ. 40,000ಗೆ ಒಂದು TV ತೊಗೊಂಡಿದ್ದೀವಿ ಅಂತ ಅಂದ್ಕೊಳ್ಳೋಣ, ಆಯಿತಾ. ಸೊ ಇವಾಗ ನೀವು ಏನು ಮಾಡಬೇಕು ಅಂದರೆ, ಇವಾಗ ನೀವು ಸ್ವೈಪಿಂಗ್ ಮಿಷಿನ್ ಇದೆಯಲ್ಲ, POS ಮಿಷಿನ್ ಅಂದರೆ ಅಂಗಡಿಯಲ್ಲಿ ಮಿಷಿನ್ ಇದೆಯಲ್ಲ ಸ್ವೈಪಿಂಗ್ ಮಿಷಿನು. ಸೊ ಅದನ್ನು ನೀವು ಅದರಲ್ಲಿ ಒಂದೊಂದು ಅಂಗಡಿ ಒಂದೊಂದು ಮಿಷಿನಲ್ಲಿ ಮಾತ್ರ ಆಪ್ಷನ್ ಇರುತ್ತೆ. EMI ಕನ್ವರ್ಟ್ ಮಾಡೋಂಗೆ ಏನಾದೊಂದು ಆಪ್ಷನ್ ಇರ್ತದೆ. ಇಲ್ಲ ಅಂದರೆ ನಮ್ಮ ಅಪ್ಲಿಕೇಶನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡ್ರೆ, ಕ್ರೆಡಿಟ್ ಕಾರ್ಡ್ ಇನ್ಸ್ಟಾಲ್ ಮಾಡಿಕೊಂಡ್ರೆ, ಸೊ ಅದರಲ್ಲಿ EMI ಕನ್ವರ್ಟಿಂಗ್ ಆಪ್ಷನ್ ಇರ್ತದೆ, ಕನ್ವರ್ಟ್ ಮಾಡ್ಕೊಬೋದು. ನಾವೇ ಕನ್ವರ್ಟ್ ಮಾಡ್ಕೊಬೋದು, ಇಲ್ಲ ಅಂದರೆ ಅಂಗಡಿಯವರೇ ಕನ್ವರ್ಟ್ ಮಾಡ್ಕೊತಾರೆ ನಿಮಗೆ, ಆಯಿತಾ. ಅಂಗಡಿಯವರೇ ಕನ್ವರ್ಟ್ ಮಾಡ್ಕೊತಾರೆ. ಸೊ ಫಸ್ಟ್ ಪಾಯಿಂಟ್ ಕ್ಲಿಯರ್ ಆಯಿತು. ಸೊ ಇನ್ನೊಂದು ಏನಪ್ಪ ಅಂದರೆ, ಈ 40,000 ಇದೆಯಲ್ಲ, ಸೊ ಇದರಲ್ಲಿ ನಮಗೆ 2 ಥರ ಡಿವೈಡ್ ಮಾಡ್ಕೊಬೋದು. ಒಂದು ಒನ್ ಟೈಮ್ ಪೇಮೆಂಟ್, ಆಯಿತಾ. ಇನ್ನೊಂದು EMI ಕನ್ವರ್ಷನ್. ಸೊ ಆಯಿತಾ. ಸೊ ನೀವು ಇವಾಗ 40,000 ತೊಗೊಳ್ತೀರಾ,
EMI ಆ್ಯಪಲ್ಲಿ ಆ್ಯಪ್ ಇನ್ಸ್ಟಾಲ್ ಮಾಡ್ತೀರಾ. ಅದರಲ್ಲಿ ಒಂದು ಎಕ್ಸಾಂಪಲ್ ತಗೋಬೇಕಾದ್ರೆ ಒಂದು 3500 EMI ಕನ್ವರ್ಟ್ ಮಾಡ್ಕೊತೀರಾ. ಪ್ಲಸ್ಸು ಅವರು ಒಂದು ಇಂಟ್ರೆಸ್ಟ್ ಕಡಿಮೆ ಅಂದರೆ ಒಂದು 500 ರುಪೀಸ್ ಇಂಟ್ರೆಸ್ಟ್ ಹಾಕ್ತಾರೆ, ಇಲ್ಲ ಅಂದರೆ ಒಂದು 300 ಹಾಕ್ತಾರೆ ಅಂದ್ಕೊಳ್ಳೋಣ. 300 500 ಹಾಕೊಳ್ಳೋಣ. ಆವಾಗ ನಿಮಗೆ ಎಷ್ಟಾಗುತ್ತೆ ತಿಂಗಳಿಗೆ 3800 ರೂಪಾಯಿ ನೀವು ತಿಂಗಳು ಕಟ್ಕೊಂಡು ಹೋಗ್ಬೇಕಾಗುತ್ತೆ. ಇದು EMI ಕನ್ವರ್ಷನ್ ಆಯಿತಾ. ಅದೇ ನೀವು 40,000 ಸುಮ್ಮನೆ ನಮಗೆ EMI ಕನ್ವರ್ಷನ್ ಬೇಡ, ನಾವು 40,000 ಕಟ್ಟೋ ತನಕ ನಾವು ಬಡ್ಡಿ ಕಟ್ಕೊಂಡು ಹೋಗ್ತೀವಿ. ಈ ಒನ್ ಟೈಮ್ ಪೇಮೆಂಟ್ ಏನಿದೆಯೋ ಇದು 40,000 ಏನಿದೆಯೋ ಅದು ನೀವು 40,000 ಕಟ್ಟೋ ತನಕ ನಾವು ಬಡ್ಡಿ ದುಡ್ಡು ಕಟ್ಕೊಂಡು ಹೋಗ್ತೀವಿ. ಬಡ್ಡಿ ದುಡ್ಡು ಕಟ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ನಿಮಗೆ 2500 ಬರುತ್ತೆ ಅಂದ್ಕೊಳ್ಳೋಣ, ಗೊತ್ತಿಲ್ಲ ಕರೆಕ್ಟಾಗಿ. ಅದು ಏನು ಕ್ರೆಡಿಟ್ ಕಾರ್ಡ್ ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಕಂಪ್ನಿಗಳು ಒಂದೊಂದು ಥರ ಇಂಟ್ರೆಸ್ಟ್ ಹಾಕಿರ್ತಾರೆ. 3.9% 4.9% ಎಷ್ಟೊಂದು ಥರ ಹಾಕಿರ್ತಾರೆ, ಬಟ್ ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ 40,000 ಕಟ್ಟೋ ತನಕ ನೀವು 2500 ಕಟ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರೆ ಆಗುತ್ತೆ. ಇದಕ್ಕೆ ನಾವು ಒನ್ ಟೈಮ್ ಪೇಮೆಂಟ್ ಅಂತ ಕರಿತೀವಿ. ಸೊ ಈ 2500 ನಿಮ್ಗೆ ಇನ್ನೂ ಒಂಥರ ಆಪ್ಷನ್ ಕೊಟ್ಟಿದ್ದಾರೆ, ಇನ್ನೂ ಒಂಥರ ಆಪ್ಷನ್. ಸೊ ಯಾವ ಥರ ಅಂತ ಹೇಳಿದ್ರೆ ಇವಾಗ ನೀವು 40,000 ಈ ಮಂತು ಎಷ್ಟು 2500 ಕಟ್ತೀರಾ ಅಂತ ಅಂದ್ಕೊಳ್ಳಿ. ಏನು ಬಡ್ಡಿ ದುಡ್ಡು ಅಂತ ಕರೆಯೋಕ್ಕೆ ಮಿನಿಮಮ್ ಡ್ಯೂ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಸೊ ಅದನ್ನು ನಮಗೆ ಕನ್ಫ್ಯೂಸ್ ಮಾಡೋಕೆ ಬಿಡ್ತಾರೆ. ಮಿನಿಮಮ್ ಡ್ಯೂ ಅಂತ ಕರೀತಾರೆ. ಇದನ್ನು ನಾವು ಅದೇ ಕನ್ಫ್ಯೂಸ್ ಆಗೋದು. ಬಡ್ಡಿ ದುಡ್ಡು ಅನ್ನೋಕ್ಕೆ ಮಿನಿಮಮ್ ಡ್ಯೂ ಅಂತ ಕರೀತಾರೆ. ಸೊ ಈ 2500 ಇಲ್ಲಿ ಹಾಕ್ಕೊಂಡಿದ್ದೀವಿ. ಪ್ಲಸ್ಸು ನೀವು 2500 ಜೊತೆಗೆ ಈ 40,000 ಅಂದರೆ 10,000 ಅಸಲು ಕಟ್ತೀನಿ ಅಂತ ಹೇಳಿದ್ರೆ ಅವಾಗ ಇವ್ರು ಏನು ಮಾಡ್ತಾರೆ ಅಂದರೆ ಈ ತಿಂಗಳು ಯಾವಾಗ ಒಂದು ಜೂನ್ ಅಂತ ಅಂದ್ಕೊಳ್ಳೋಣ. ಜೂನ್ ತಿಂಗಳಲ್ಲಿ ನೀವು 10,000 ಕಟ್ಟಿರ್ತೀವಿ. ಇದು ತಗೊಂಡಿದ್ದು ಇದು ಮೇ ತಿಂಗಳಲ್ಲಿ ತಗೊಂಡಿದ್ದೀರಾ ಅಂತ ಅಂದ್ಕೊಳ್ಳೋಣ 40,000. ಸೊ ಜೂನ್ ತಿಂಗಳಲ್ಲಿ ನೀವು 10,000 ಪ್ಲಸ್ ಅಸಲು ಕಟ್ಕೊಂಡು ಹೋಗ್ತೀರಾ, ಪ್ಲಸ್ ಇದು ಏನು ಬಡ್ಡಿನೂ ಕಟ್ಕೊಂಡು ಹೋಗ್ತೀರಾ. ಸೊ ಆವಾಗ ಇಲ್ಲಿರೋ 40,000 ಏನಾಗುತ್ತೆ 30,000 ಆಗುತ್ತೆ. ಸೊ ಈ ಜುಲೈ ತಿಂಗಳು ಬರುತ್ತಲ್ಲ, ಜುಲೈ ತಿಂಗಳಲ್ಲಿ ಈ 30,000 ಏನಿದೆಯೋ ಅದನ್ನು ಗಂಟ್ಲು ನೋಡ್ತಿದೆ. ಜುಲೈ ತಿಂಗಳಲ್ಲಿ 30,000 ಏನಿದೆಯೋ ಅದಕ್ಕೆ ಬಡ್ಡಿ ಹಾಕ್ತಾನೆ. ಅಂದರೆ ಈ 2500 ಬಡ್ಡಿ ಹಾಕ್ತಾನೆ. ಅಂದರೆ ಎಷ್ಟು ಒಂದು 1,500 ಅಂತ ಅಂದ್ಕೊಳ್ಳೋಣ. 30,000 ಬಡ್ಡಿ ಹಾಕ್ತಾನೆ 1,500. ಸೊ ಇದು ಜುಲೈ ತಿಂಗಳಲ್ಲಿ ಕಟ್ತೀರಾ. ಇಲ್ಲ ಆಮೇಲೆ ಮತ್ತೆ ಆಗಸ್ಟ್ ಅಲ್ವಾ, ಆಗಸ್ಟ್ ತಿಂಗಳು ಬಂತು. ಸೊ ಆಗಸ್ಟ್ ತಿಂಗಳಲ್ಲಿ ಅಪ್ಪ ನಾನು 10,000 ಇಲ್ಲ ಕಟ್ಟೋಕ್ಕೆ ಅಂತ ಹೇಳಿದ್ರೆ ಪರವಾಗಿಲ್ಲ, 1,500 ಕಟ್ಬಿಟ್ಟು ಬಡ್ಡಿ ದುಡ್ಡು ಕಟ್ಬಿಟ್ಟು ಕ್ಲೋಸ್ ಮಾಡ್ಬೋದು. ಇಂಟ್ರೆಸ್ಟ್ ಕಟ್ಕೊಂಡೋಗ್ಬಿಟ್ಟು ಕ್ಲೋಸ್ ಮಾಡ್ಬೋದು, ತೊಂದರೆ ಇಲ್ಲ ಆಯಿತಾ. ನೆಕ್ಸ್ಟು ಆಗಸ್ಟ್ ತಿಂಗಳು ಆಯಿತಾ, ಆಗಸ್ಟು ಸೆಪ್ಟೆಂಬರ್ ಅಲ್ವಾ. ಸೊ ಸೆಪ್ಟೆಂಬರಲ್ಲಿ ಏನಾಗುತ್ತೆ, 10,000 ಇದೆ ಅಪ್ಪ ನನ್ನ ಹತ್ರ ಕಟ್ತೀನಿ ಅಂತ ಹೇಳಿದ್ರೆ ನೀವು 10,000 ಪೇ ಮಾಡ್ತೀರಾ. ಅವಾಗ ಏನಾಗುತ್ತೆ, ಈ 30,000 ಇದ್ದಿದ್ದು 20,000 ಆಗುತ್ತೆ. 20,000 ಆಗುತ್ತೆ. ನೆಕ್ಸ್ಟ್ ಈ 20,000 ಇವನು ಮತ್ತೆ ಇಂಟ್ರೆಸ್ಟ್ ಹಾಕ್ತಾನೆ. 20,000 ಎಷ್ಟು ಒಂದು 1,000 ರೂಪೀಸ್ ಹಾಕ್ತಾನೆ. ಆ ಥರ 1,000 ಹಾಕ್ತಾನೆ. ಸೊ ಇದು ಕಷ್ಟ ಏನಿಲ್ಲ. ಯೂಟ್ಯೂಬ್ ಚಾನಲಲ್ಲಿ ಸುಮ್ಮನೆ ಹಾಕ್ಬಿಡ್ತಾರೆ. ಯಾರು ಎಕ್ಸ್ಪೀರಿಯನ್ಸ್ ಇರೋ ಜೊತೆ ತುಂಬ ಚೆನ್ನಾಗಿ ತಿಳ್ಕೊಳ್ಳಿ, ತುಂಬ ಯೂಸ್ಫುಲ್ ಇದೆ. ಬಟ್ ಕ್ರೆಡಿಟ್ ಕಾರ್ಡ್ ತೊಗೊಂಡ್ರೆ ಪೇಮೆಂಟು ಕರೆಕ್ಟಾಗಿರಬೇಕು, ಬಿಸ್ನೆಸ್ ಕರೆಕ್ಟಾಗಿರಬೇಕು. ಬಿಸ್ನೆಸ್ ಮುಖಾಂತರ ತೊಗೊತೀನಿ ಅಂತ ಹೇಳಿದ್ರೆ ಎಲ್ಲ ಕರೆಕ್ಟಾಗಿರಬೇಕು ಆಯಿತಾ. ಸೊ ಈ 20,000 ಒಂದು ಫುಲ್ ಆಮೇಲೆ 1,000 ರೂಪೀಸ್ ಹಾಕ್ತಾನಲ್ಲ. ಸೊ ಆವಾಗ ನೆಕ್ಸ್ಟ್ ಮಂತ್ ಮತ್ತೆ 10,000 ಕಟ್ತೀರಾ. ಯಾವಾಗ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳು ಆವಾಗ ನಿಮ್ಮ ಪೇಮೆಂಟು ಪ್ಲಸ್ 1,000 ಅಲ್ವಾ. ಸೊ ನಿಮ್ಮ ಪೇಮೆಂಟು ಫುಲ್ ಜೀರೋ ಆಗುತ್ತೆ. ಸೊ ಬ್ಯಾಲೆನ್ಸ್ ಏನೂ ಇರೋಲ್ಲ. ಸೊ ಫುಲ್ ಕ್ಲಿಯರ್ ಆಗುತ್ತೆ. ಇದು ಫಸ್ಟ್ ಪಾಯಿಂಟ್ ಅಂತ ಅವರಿಂದ ಹೇಳ್ತಾ ಇದ್ದೀನಿ. ಇನ್ನು ಫಸ್ಟ್ ಪಾಯಿಂಟಲ್ಲಿ ಇದ್ದೀನಿ, ಓಕೆನಾ. ಸ್ವಲ್ಪ ತಲೆ ನೋಡ್ತಿದ್ದೆಪ್ಪ. ಸೊ ಇದು ಫುಲ್ ಕ್ಲಿಯರ್ ಆಯ್ತಲ್ಲ. ಸೊ ಇದಿಷ್ಟು ಒಂದು ಕಾನ್ಸೆಪ್ಟ್ ಆಯಿತಾ. ಇನ್ನೂ ಒಂದು ಆಪ್ಷನ್ ಇದೆ. ತೋರಿಸ್ತೀನಿ ನೋಡಿ ಯಾವ ಥರ ಅಂತ. ಇನ್ನೂ ಒಂದು ಆಪ್ಷನ್, ಇವಾಗ ನೀವು 40,000 TV ತೊಗೊಂಡಿರ್ತೀರ ಅಲ್ವಾ. ಈಗ ಅಷ್ಟು 10,000 ಕೊಟ್ಟಿರ್ತೀರ. ಸಾರಿ ನಿಮ್ಮ ಹತ್ರ ಅವೈಲೇಬಲ್ ಇರೋದೆಷ್ಟು 50,000. ಇನ್ನೂ ಒಂಥರ ಆಪ್ಷನ್ ಇದೆ. ಯಾವ ಥರ ಅಂತ ಹೇಳ್ತೀನಿ ನೋಡಿ. ಇವಾಗ ನಿಮ್ಮ ಕ್ರೆಡಿಟ್ ಕಾರ್ಡಲ್ಲಿ
50,000 ಅವೈಲೇಬಲ್ ಇದೆ. ಸೊ ಈ 50,000 ಅವೈಲೇಬಲಲ್ಲಿ ನೀವು ಇವಾಗ 40,000 ರುಪೀಸ್ ಡ್ರಾ ಮಾಡುತ್ತೀರ. ಯಾವುದು ಈ ಟಿ ವಿದು 40,000 ಡ್ರಾ ಮಾಡುತ್ತೀರ ಅಲ್ವಾ. ಇವಾಗ ಅವೈಲೇಬಲ್ ಬರೀ ಎಷ್ಟು ಉಳಿದಿದೆ ಅನ್ನೋದು ಫಸ್ಟ್ ತಿಳ್ಕೊಳ್ಳೋಣ ಆಯಿತಾ. ಸೊ ಅವೈಲೇಬಲ್ ಬಂದು ಈ 50,000 40,000 ಡ್ರಾ ಮಾಡಿದರೆ 10,000 ಉಳ್ಕೊಳ್ಳುತ್ತೆ ಅಲ್ವಾ. ಸೊ 10,000 ಉಳ್ಕೊಳ್ಳುತ್ತಾ. ಇವಾಗ ನೆಕ್ಸ್ಟ್ ಮಂತ್ ನೀವು 10,000 ಪೇ ಮಾಡ್ತೀರ ಅಲ್ವಾ. ಸೊ ಇಲ್ಲಿ 30,000 ಟಿ ವಿದು ಬ್ಯಾಲೆನ್ಸ್, ಇದು ಬರೀ ಟಿ ವಿದು ಬ್ಯಾಲೆನ್ಸ್ ಕೊಡಬೇಕು 30,000 ಅಲ್ವಾ. ಈ 30,000 ಪೇ ಮಾಡಿದಾಗ ಇಲ್ಲಿ ನಿಮಗೆ ಇದು ಬರೀ ಅವೈಲೇಬಲ್ ಬ್ಯಾಲೆನ್ಸ್ ಅಷ್ಟೆ ಆಯಿತಾ. ಇದಕ್ಕೆ 20,000 ಆ್ಯಡ್ ಆಗುತ್ತೆ. ಅಂದರೆ ಈ 10,000 ಹೋಗುತ್ತೆ, 20,000 ಬರುತ್ತೆ. ಈ 10,000 ಇಲ್ಲಿ ಬರುತ್ತೆ ಆಯಿತಾ. ನೆಕ್ಸ್ಟ್ ಮಂತ್ ಮತ್ತೆ 10,000 ಕೊಡ್ತೀರಾ ಯಾವುದಕ್ಕೆ ಟಿ ವಿಗೆ ಅಲ್ವಾ. ಆವಾಗ ಇಲ್ಲಿ ಬ್ಯಾಲೆನ್ಸ್ ಅಮೌಂಟ್ 20,000 ಬರುತ್ತೆ. ಸೊ ಈ 10,000 ಪುನಃ ಇಲ್ಲಿಗೆ ಹೋಗುತ್ತೆ. ಆವಾಗ ನಿಮಗೆ 20,000 ಮತ್ತೆ ಏನಾದರೂ ಡ್ರಾ ಮಾಡ್ಕೋಬೋದು 30,000. ಸೊ 20,000 ಹೋಗುತ್ತೆ. ಆ ಥರ ಆಗುತ್ತೆ. ಸೊ EMI ಬೇಕಾದ್ರೆ EMI ಯಾಕೆ ಕನ್ವರ್ಟ್ ಮಾಡಬೇಕು, ಫುಲ್ ಟೈಮ್ ಒನ್ ಪೇಮೆಂಟ್ ಯಾಕೆ ಮಾಡಬೇಕು ಅಂತ ಇವಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗಿರ್ತದೆ. ಸೊ ಅದಕ್ಕೆ ನೀವು EMI ಕನ್ವರ್ಟ್ ಮಾಡ್ಕೊಳ್ತಿರೋ ಇಲ್ಲ ಒನ್ ಟೈಮ್ ಪೇಮೆಂಟ್ ಕನ್ವರ್ಟ್ ಮಾಡ್ಕೊಳ್ತಿರೋ ನಿಮಗೆ ಚಾಯ್ಸ್ ಅದು ಆಯಿತಾ. ಇಷ್ಟು ಮಾಹಿತಿ ಇದೆ. ಸೊ ಇದು ಫುಲ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಆಯಿತಾ. ಇದು ಈ ಪಾಯಿಂಟ್ ಮುಗೀತು. ಇದು ಅಮೌಂಟದ್ದು ಮಾತ್ರ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಅಮೌಂಟ್ ಮಾತ್ರ. ಸೊ ಇವಾಗ ಇನ್ನೂ ಒಂದು ಪಾಯಿಂಟ್ ಇದೆ. ಏನಪ್ಪ ಅಂದರೆ ಇವಾಗ ನೀವು ಎಕ್ಸಾಂಪಲು ಈ 40,000 ಟಿ ವಿ ತೊಗೊಂಡಿರ್ತೀರಲ್ಲ, ಇದು ಯಾವ ಡೇಟಿಗೆ ತೊಗೊಂಡಿರ್ತೀರ ಅಂತ ನೋಡ್ಕೊಬೇಕು. ಇವಾಗ ಜೂನ್ 23rd ಅಂತ ತೊಗೊಂಡಿರ್ತೀರ, 23rdಗೆ ತೊಗೊಂಡಿರ್ತೀರ. ಸೊ ನಿಮ್ಮ ಮಿನಿಮಮ್ ಡ್ಯೂ ಯಾವಾಗ ಕಟ್ಟಬೇಕು ಅಂತ ಹೇಳಿದ್ರೆ ಜುಲೈ 23rdಗೆ ಕಟ್ಟಬೇಕು. ಜುಲೈ 23rdಗೆ ಕಟ್ಟಬೇಕಾದ್ರೆ ನೀವು 22ಗೆ ಬ್ಯಾಂಕಲ್ಲಿ ದುಡ್ಡು ಇರಬೇಕು, ಬ್ಯಾಂಕಲ್ಲಿ ಅಮೌಂಟು ಇರಬೇಕು. ಎಷ್ಟು ನೀವು ಮಿನಿಮಮ್ ಡ್ಯೂ ತಿಂಗಳು ಚೇಂಜ್ ಆಗ್ತಾ ಹೋಗುತ್ತೆ. ತಿಂಗಳು ಚೆಕ್ ಮಾಡ್ತಾನೆ ಇರಬೇಕು. ಮಿನಿಮಮ್ ಡ್ಯೂ ಎಷ್ಟು ಅಂತ ಗೊತ್ತಾಗಲ್ಲ. ತಿಂಗಳು ಚೇಂಜ್ ಆಗ್ತಾ ಹೋಗುತ್ತೆ. ಅಷ್ಟು ಅಮೌಂಟು ನಿಮ್ಮ 22ಗೆ ಅಮೌಂಟ್ ಇರಬೇಕು ಆಯಿತಾ. ಇದು ಫಸ್ಟ್ ಪಾಯಿಂಟು. ನೆಕ್ಸ್ಟು ನೀವು EMI ಆದರೂ ತಗೊಳ್ಳಿ, ಇಲ್ಲ ಬಡ್ಡಿಗೆ ಆದರೂ ತಗೊಳ್ಳಿ, ಮಿನಿಮಮ್ ಡ್ಯೂ ಅದೇ ಏನಾದ್ರು ತಗೊಳ್ಳಿ, ನಿಮಗೆ 23ಗೆ ಡ್ರಾ ಮಾಡಿದ್ದೀನಿ ಅಂತ ಹೇಳಿದರೆ ನೀವು 22ಗೆ ಪೇ ಮಾಡಬೇಕು ಆಯಿತಾ. ನೆಕ್ಸ್ಟ್ ಮಂತ್ ನೀವೇನಾದರೂ ಅದೇ ನಾನು ಇಲ್ಲಿ ಹೇಳಿದ್ನಲ್ಲ, ನಿಮ್ಗೆ ಅವೈಲೇಬಲ್ ಬ್ಯಾಲೆನ್ಸ್ ಇಷ್ಟು ಉಳಿಯುತ್ತೆ, 30,000 ಉಳಿಯುತ್ತೆ. 10,000 ಪೇ ಮಾಡಿದ ತಕ್ಷಣ ನಿಮಗೆ 30,000 ಕೊಡ್ತಾರೆ, ಮತ್ತೆ ಡ್ರಾ ಮಾಡ್ಬೋದು ಅಂತ. ಸೊ ಈ ಡ್ರಾ ಮಾಡುವಾಗ ನೀವು ಹುಷಾರಾಗಿ ಡ್ರಾ ಮಾಡಬೇಕು. ಯಾವ ಥರ ಅಂತ ಹೇಳಿದ್ರೆ ಇವಾಗ ಫಾರ್ ಎಕ್ಸಾಂಪಲು ನೀವು 23ಗೆ ಪೇ ಮಾಡಿರ್ತೀರ ಜೂನಲ್ಲಿ. ಸೊ ಆಗಸ್ಟಲ್ಲಿ ನೀವು ಮತ್ತೆ ಅದೇ ಕ್ರೆಡಿಟ್ ಕಾರ್ಡಿಂದ ಒಂದು 20,000 ಡ್ರಾ ಮಾಡಬೇಕು ಅಂತ ಇರ್ತೀರ. ಸೊ ಆವಾಗ ನೀವೇನು ಮಾಡಬೇಕು ಅಂದ್ರೆ 21st 22nd ಅಥವಾ 26th 27 ಈ ಡೇಟ್ ಒಳಗಡೆನೇ ನೀವು ಮಾಡಿದರೆ ಆವಾಗ ನಿಮಗೆ ಇನ್ನೂ ಈಸಿ ಆಗುತ್ತೆ. 23ಗೆ ಕೊಡ್ತಾರೆ. ಏನೇ ಇದ್ರೂ 20th ಮೇಲೇ ನೀವು ಡ್ರಾ ಮಾಡಿದರೆ ನಿಮಗೆ 23ಗೆ ಈಸಿ ಆಗುತ್ತೆ ಮಿನಿಮಮ್ ಡ್ಯೂ. ಆವಾಗ ನಿಮಗೆ ಎಲ್ಲ ಒಟ್ಟಿಗೆ ಕಟ್ಕೋಬೋದು. ನಿಮ್ಗೆ ಯಾವುದೇ ಥರದ ರಿಸ್ಟ್ರಿಕ್ಷನ್ ಇರಲ್ಲ, ಯಾವುದೇ ಥರದ ಟೆನ್ಷನ್ ಇರಲ್ಲ. ಸೊ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಇನ್ನೂ RBLದು ಕ್ರೆಡಿಟ್ ಕಾರ್ಡ್ ಬಗ್ಗೆ ಇನ್ನೂ ಮಾಹಿತಿ ಕೊಡ್ತೀನಿ. ಮತ್ತು ಇನ್ನೊಂದು TVS ಕ್ರೆಡಿಟ್ ಕಾರ್ಡ್ ಇದೆ. ಅದು ಕ್ರೆಡಿಟ್ ಕಾರ್ಡ್ ಅಲ್ಲ, ಇನ್ಸ್ಟಾ ಕಾರ್ಡ್, TVS ಇನ್ಸ್ಟಾ ಕಾರ್ಡ್ ಬಗ್ಗೆ ನಾನು ಇನ್ನೂ ವೀಡಿಯೋಸ್ ಮಾಡ್ತೀನಿ ಸದ್ಯಕ್ಕೆ. ಇವಾಗ ನಮ್ಮ ಪ್ರೆಸೆಂಟಾಗಿ ಹೇಳ್ಕೊಟ್ಟಿದ್ದು SBI ಕ್ರೆಡಿಟ್ ಕಾರ್ಡ್ ಯಾವ ಥರ ವರ್ಕ್ ಆಗುತ್ತೆ ಅಂತ. ಬಟ್ ಆದರೆ ನಾನು ಇವಾಗ ಮಾಹಿತಿ ಕೊಟ್ಟಿದ್ದು ಎಲ್ಲ ಕ್ರೆಡಿಟ್ ಕಾರ್ಡಲ್ಲೂ ಒಂದೇ ಹಣೆ ಬರ ಅಷ್ಟೇ ಆಯಿತಾ. ಬಟ್ SBI ಕ್ರೆಡಿಟ್ ಕಾರ್ಡ್ಗಿಂತ RBL ತುಂಬ ಚೆನ್ನಾಗಿದೆ.
ತುಂಬ ಚೆನ್ನಾಗಿದೆ. ಬಟ್ ಇದರಲ್ಲಿ ಅವೈಲೇಬಲ್ ತುಂಬ ಕಡಿಮೆ ಕೊಡ್ತಾರೆ. ಅವೈಲೇಬಲ್ ಬ್ಯಾಲೆನ್ಸು ಒಂದು 30,000 ಕೊಡ್ತಾರೆ. SBI ಕ್ರೆಡಿಟ್ ಕಾರ್ಡಲ್ಲಿ ಬಂದು ನಿಮಗೆ 50 to